ಸಂಗನ ಬಸವ ಶಿವಯೋಗಿ ಬಾಲ ಸಂಗನ ಬಸವ ತನ್ನ ತಾಯಿಯ ತೊಡೆಯ ಮೇಲೆ ಆಡ್ತಾ ಆಡ್ತಾ ಬೆಳೆದ. ಆಲಮಟ್ಟಿಯ ರುದ್ರಮುನಿ ಶಿವಾಚಾರ್ಯರ ಸಾಂದರ್ಭಿಕವಾಗಿರ್ತಕ್ಕಂತಹ ಬೋಧನೆಗಳ ಪೌಷ್ಟಿಕಾಂಶವನ್ನ ಮೇಯುತ್ತಾ ಮೆಲ್ಲುತ್ತಾ ಬೆಳೆದ. ಜಂಗಮರ ಮಗ, ಆತನಿಗೆ ಜಂಗಮದ ಕಾಯಕಗಳನ್ನ ಆತನ ತಂದೆ ತಾಯಿಗಳು ಕಲಿಸ್ಬೇಕು. 8 ವರ್ಷದ ಸಂಗನ ಬಸವ ಒಂದ್ ದಿವಸ ಅಪ್ಪನಿಗೆ ಕೇಳ್ತಾನೆ, ಅಪ್ಪ, ದಿನಾ ನೀನ ಹಿಟ್ಟಿಗೆ ಹೋಗ್ತಿದ್ದೆ, ನಾನು ಇವತ್ತು ಹಿಟ್ಟಿಗೆ ಹೋಗ್ತೀನಿ ಅಂತ ಕೇಳ್ತಾರೆ. ಇವಾಗ ಬಹಳ ಚಂದ ಕೇಳಬೇಕಿದೆ. ನಮ್ಮ ಮಕ್ಕಳಿಗೆ ಕೊರತೆಯನ್ನೇ ನಾವು ತೋರಿಸುವುದಿಲ್ಲ, ಎಲ್ಲ ನುಂಗ್ತೀವಿ. ನಾವು ಹಾಕೊಂಡಿರ್ತಕ್ಕಂಥ ಸ್ಲೀಪರ್ 8 ಕಡೆ ಹರಿದ್ರು ಕೂಡ ಆತನಿಗೆ ಚಲೋ ಬೂಟ್ ಕೊಡಿಸಿ ಸಾಲಿಗೆ ಕಳಿಸ್ತೇವೆ, ಕೋಟ್ ಹಾಕಿ ಸಾಲಿಗೆ ಕಳಿಸ್ತೇವೆ. ಆದ್ರೆ ನಮ್ಮ ಮನೆತನದ ಕಾಯಕಗಳನ್ನ ಮಕ್ಕಳಿಗೆ ಪರಿಚಯ ಮಾಡಬೇಕು. ನಿಮ್ಮ ಮನೆತನದ ಯಾವ ಕಾಯಕ ಇದೆ, ಜಂಗಮದ ಕಾಯಕ, ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ಒಕ್ಕಲಿಗರು ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು. ಜ್ವಾಳ ಹೆಂಗ್ ಬೆಳೀತದ, ತೆನಿ ಹೆಂಗ್ ಹೊಡಿಬೇಕು, ಹಂತಿ ಹೆಂಗ್ ಹೊಡಿಬೇಕು, ಪ್ರತಿಯೊಂದನ್ನ ಕಲಿಸ್ಕೊಡ್ಬೇಕು. ಹಂಗೆ ಪರ್ವತಯ್ಯನವರಿಗೆ ಬಾಲ ಸಂಗನ ಬಸವ ಕೇಳ್ದ, ಅಪ್ಪ, ನಾನು ಕಾಯಕಕ್ಕೆ ಹೋಗ್ತೇನೆ. ಸಂಗನ ಬಸವ ಹಿಟ್ಟಿನ ಕಾಯಕಕ್ಕೆ ಭಕ್ತರ ಮನೆಗೆ ಹೋದ. ಜಗದೀಶ್ವರ ಹಿರೇಮಠದ ಬಾಲ ಭಕ್ತರ ಮನೆಗೆ ಭವತಿ ರುಚಾಂದೇಹಿ ಅಂತ ಹೋದ. ಆತ ಯಾರ ಮನೆ ಇದು, ಯಾರ ಮನೆ ಅಂತ ಹೇಳಿ ಎಣಿಸಲಿಲ್ಲ. ಯಾರ ಮನೆಗಳು ಬಾಗಿಲು ತೆಗೆದಾವೋ ಎಲ್ಲ ಮನೆಗಳಲ್ಲಿ ಹೋಗಿ ಹೊಸ್ಲೆ ಒಳಗೆ ನಿಂತು ಸಾಂಬ ಶಿವನನ್ನ ನೆನೆಸಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದಾಗ ಮಸೂತಿಯ ಜನ, ಬಸವಣ್ಣನ ಅಪರಾವತಾರ, ಈ ಮನೆ ಲಿಂಗಾಯತರ ಮನೆ ಇದೇನೋ, ಈ ಮನೆ ಲಿಂಗಾಯತರಲ್ಲದವರ ಮನೆ ಇದೇನೋ, ಕುಲ 18 ಜಾತಿಗಳನ್ನ ಎಣಿಸಲಾರ್ದನೆ ಇವನಾರವ 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 ನೆನೆಸದೆ ಇವನಾರವ ಇವನಾರವ ಎಂದೆನಿಸದೆ ಎಲ್ಲರೂ ನನ್ನವರು ಅಂತ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲಿ ಹಿಟ್ಟಿಗೆ ಹೋದ. ಎಳೆ ಕೈಯ ವಜ್ಜಾತು, ಹೆಗಲಿಗೆ ಜೋಳಿಗೆ ಹಾಕೊಂಡು ಬರ್ತಿದ್ದ. ಊರ್ ಹೊರಗ ಒಂದು ಬೈಲು ಪತ್ತಾರ ಕುಟುಂಬ ಬಂದಿತ್ತು. ಅವರು ಊರನವ್ರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಕುಟುಂಬದ ವಸ್ತುಗಳನ್ನ ಕೊಡ್ಲಿ, ಬಾಯಿ ತೊಳೆದು ಕೊಡೋರು, ಕುರ್ಪಿ ತೊಳೆದು ಕೊಡೋರು, ಬೈಲ್ ಕಮ್ಮಾರು ಬಂದಿದ್ರು. ಆ ಮನೆಯ ಹುಡುಗ ಹೊಟ್ಟೆ ಹಸ್ತು ಅಳುತ್ತಿತ್ತು. ಕೇಳ್ರಿ ಮಾತ, ಹೊಟ್ಟೆ ಹಸ್ತು ಅಳುತ್ತಿತ್ತು. ಅವ್ರವ್ವ ಜಬರಿ ತಗೊಂಡು ಹೊಡಿತಿದ್ರು. ಮೈಯಾಗ ಬಟ್ಟೆ ಇದ್ದಿದ್ದಿಲ್ಲ, ಬರೀ ಮೈ ಹುಡುಗ ಜಬರಿ ತಗೊಂಡು ಸೆಳಿತಿದ್ರು. ಹುಡುಗ ಇನ್ನಷ್ಟು ಚಿರ್ಚಿ ಅಳ್ತಿತ್ತು. ಸಂಗನ ಬಸವ ಹೋಗಿ ಭವತಿ ಭಿಕ್ಷಾಂದೇಹಿ ಅಲ್ಲ, ಯಪ್ಪ, ಹೊಟ್ಟಾಗ ಹುಟ್ಟಿದ ಮಗ್ಗ ಹಿಟ್ಟು ಕಲಸಿ ಕೊಟ್ಟೇನಂದ್ರ ಏನು ಇಲ್ಲಪ್ಪ ಬಡತನ. ಬಾಲ ಜಂಗಮ ಭಿಕ್ಷಾಂದೇಹಿ ಅಂತ ನಾವು ಗುಡಿಸಲಿಕ್ಕೆ ಬಂದಿದೆಪ್ಪ, ನಿನಗೇನ್ ನೀಡ್ಲಿ? ನೀಡಿಸ್ಕೊಳ್ಳಿಕ್ಕೆ ಬಂದಿಲ್ಲ, ನಾನು ನೀಡಾಕ್ ಬಂದೀನಿ. ಹೌದಲ್ಲೇನು?
ಬಂತನಾಳದ ಸಂಗನ ಬಸವ ಶಿವಯೋಗಿ ಈ ಭವಕ್ಕೆ ಜೋಳಿಗೆಯನ್ನು ಹಿಡಿದು ಭಿಕ್ಷಾ ಬೇಡ್ಲಿಕ್ಕೆ ಬರಲಿಲ್ಲ. ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸಂಗತಿಗಳನ್ನ ಕೈ ಎತ್ತಿ ನೀಡಲಿಕ್ಕೆ ಈ ಗುರಿಗೆ ಅವತರಿಸಿ ಬಂದ ನಮ್ಮಪ್ಪ ಸಂಗನ ಬಸವ ಶಿವಯೋಗಿ. ಸಂಗನ ಬಸವ ಶಿವಯೋಗಿ ನನ್ನಂಥ ಬಡಜಂಗಮ ಇವತ್ತು ನಿಮ್ಮೆದುರಿಗೆ ಇಷ್ಟು ಚೆನ್ನಾಗಿ ಕುಳಿತು ಬೋಧನೆಯನ್ನು ಮಾಡಬೇಕಾಗಿದ್ರೆ ಆ ಪುಣ್ಯಾತ್ಮನ ಪಾದದ ಆಶೀರ್ವಾದ. ಆ ವಿಜಯ ಕಾಲೇಜು, ಆ ಕೆಸಿಪಿ ಸೈನ್ಸ್ ಕಾಲೇಜು, ಆ BLD ಸಂಸ್ಥೆ ಈ ಪುಣ್ಯಾತ್ಮ ಬರದೇ ಹೋಗಿದ್ರೆ ಬ್ರಿಟಿಷರು ಅವತ್ತೇ ಮುಚ್ಚಿ ಬಿಡ್ತಿದ್ರು. ಎಂಥ ಬಡ ವಿದ್ಯಾರ್ಥಿಗಳು, ಮೈಮೇಲೆ ಹಾಕೊಳ್ಳಿಕ್ಕೆ ಬಟ್ಟೆ ಇಲ್ಲದೆ ಇರತಕ್ಕಂತ ಮಕ್ಕಳನ್ನ ವಿಜಾಪುರದ ಸಂಗನ ಬಸವ ಹಾಸ್ಟೆಲ್ಗೆ ಕರ್ಕೊಂಡು ಬಂದು ಇವತ್ತು ಅಮೆರಿಕ, USA ಬೇರೆ ಬೇರೆ ದೇಶಗಳಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ರೆ ಅದಕ್ಕೆ ಯಾರು ಕಾರಣರು ಅಂದ್ರ ಬಂತನಾಳದ ಸಂಗನ ಬಸವ ಶಿವಯೋಗಿಗಳ ಕಾರಣ. ಸಂಗನ ಬಸವ 8 ವರ್ಷದ ಬಾಲ ಸಂಗನ ಬಸವ ಹೇಳ್ತಾನೆ, ನೀರಿಸ್ಕೊಳ್ಳಿಕ್ ಬಂದಿಲ್ಲ, ನೀರ್ಲಿಕ್ ಬಂದಿನಿ, ಹುಡುಗನಿಗೆ ಯಾಕೆ ಹೊಡಿತಿ? ಏಪ ನಾವು ಬೈಲಿಕ್ಕ ಮಾರ್ಗ. ಊರನ್ನ ಮಂದಿ ಎಚ್ಚರಾಗಿ ಎದ್ದು ರೊಟ್ಟಿ ಮಾಡಿ ಉಂಡು ಮುಸ್ರಿ ಚೆಲ್ಲಾಗ ಅವ್ರ ಮನೆ ಮುಂದೆ ಹೋಗಿ ನಿಂತು ಯವಾ ನೀಡ್ರಿ ಅಂದ್ರ ಹಳಸಿದ್ದು ಹೊತ್ತಿದ್ದು ನೀರಿದಾಗ ಇವನಿಗೆ ತಂದು ಉಳಿಸ್ಬೇಕು, ಅವಾಗ ಉಳ್ಬೇಕು, ಅವಾಗ ಹೊಟ್ಟೆ ತುಂಬಬೇಕು. ಇದು ಹೊತ್ತು ಕೂಡ ಕೂಳ ಕೂಳ ಅಂತ ಹೇಳ್ತದ. ಎಲ್ಲಿದು ಉಳಿಸ್ಲೋ ಯಪ್ಪ ನಾನು? ಹತ್ತು ಕರು ಚುರ್ರಂದು ಚಿಂತಿಲ್ಲ, ಬೆನ್ನಾಗ ಬಾಸುಂಡಿ ಬರಂಗ ಹೊಡೆದಿಯಲ್ಲವಾ? ತುವ ನನ್ನ ಜೋಳಿಗೆ ಒಳಗಿನ ಹಿಟ್ಟನ್ನ ಅವಳ ಬುಟ್ಟಿ ಒಳಗೆ ದಬ 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 ಸುರುವಿ ಖಾಲಿ ಕೈಲೆ ಮನೆಗೆ ಹೋದ. ಚಿನ್ನವು ಮುದುಕಿ ಬಾಗಿಲಿ ಮುಂದೆ ನಿಂತಿತ್ತು. ಹುಚ್ಚಪ್ಪ ಸಣ್ಣ ಹುಡುಗ, ನಿಮ್ಮಪ್ಪನ ಬಿಡಿಸಿ ಹಿಟ್ಟಿ ಹೋದಿ ಯಾರ ಮನೆಗೂ ಬೇಡ್ಕೊಳ್ಳೇನು? ಇಲ್ಲ, ಊರು ತುಂಬಾ ಒಬ್ಬರ ಮನೆ ಬಿಡ್ಲಾರ್ದಂಗ, ಯಾರು ಸಣ್ಣವ್ರು ಯಾರು ದೊಡ್ಡವ್ರು ಅಂದ್ರೆ ಎಲ್ಲರ ಮನೆಗೆ ಹೋಗಿ ನಿಲ್ಲಿಸ್ಕೊಂಡ ಹಿಟ್ಟನ್ನ ಈ ಉಮ್ಮರ ಸಂಘ ಅಲ್ಲಿ ಉಮ್ಮರ ಸಂಘ ಅಂತ ನೀನೇ ಹೇಳಿದ್ದಲ್ಲ. ಅದಕ್ಕ ಊರು ಹೊರಗಡೆ ಇರ್ತಕ್ಕಂಥ ಬಡವ ಬಾಲ ಹೊಸದ ಅಳ್ತಾ ಇದ್ದ. ಅವನ ಉಡಿಯೊಳಗ ನನ್ನ ಜೋಳಿಗೆ ಸುರಿ ಬಂದಿನ ಅಜ್ಜಿ ಅಂತ ಹೇಳಿದಾಗ ಅದ್ರ ಆಸೆಯಪ್ಪ ಭಗವಂತ ನೀನೇ ಭಗವಂತನೇ ಹುಟ್ಟಿ ಬಂದಿ ಅಂತ ಅಜ್ಜಿ ಅವನಿಗೆಲ್ಲ ಹಿಡಿದು ನಿಜವಾದ ಸೇವೆ ಅಂದ್ರ ಬಡವರ ಸೇವೆಪ್ಪ. ಹಸುದವರ ಹೊಟ್ಟೆಯೊಳಗೆ ಪರಮಾತ್ಮ ಇರ್ತಾನ, ಹಸುದವರಿಗೆ ಹಿಟ್ಟು ನೀರು ಬಂದಿಯಲ್ಲಪ್ಪ, ನೀನು ಸಾಕ್ಷಾತ್ ಜಗದೀಶ್ವರ ಅಂತ ಆ ಕೂಸಿನ ತೆಕ್ಕಿ ಹಾಕೊಂಡ್ಲಂತ ಚಿನ್ನಮ್ಮ, ತೆಕ್ಕಿ ಹಾಕೊಂಡ್ಲಂತ. ಪುಣ್ಯಾತ್ಮರೇ, ಹಸಿದವರಿಗೆ ನೀಡ್ಲಿಕ್ಕೆ ಕಲಿಸ್ರಿ. ಮನೆ ಮುಂದೆ ಆಕಳ ಬಂದು ನಿಂತಂದ್ರ ನಿಮ್ ಮಗನ ಕೈಯಾಗ ಒಂದು ಬಿಸಿರೊಟ್ಟಿ ಕೊಟ್ಟು ಆಕಳಿಗೆ ತಿನ್ಸಾಕ್ ಕಲಿಸ್ರಿ, ನೀಡಾಕ್ ಕಲಿಸ್ರಿ. ಅವರು ನೀಡೋರಾಗ್ಬೇಕು, ನೀಡಿಸ್ಕೊಳ್ಳೋರಾಗಬಾರ್ದು ಅಂತ ಪವಿತ್ರ ಪರಂಪರೆಯನ್ನ ಈ ಗ್ರಾಮದಲ್ಲಿ ನಾವು ನೀವೆಲ್ಲ ಬೆಳೆಸೋಣ ಅಂತ ಹೇಳ್ತಾ ತಾಯಂದಿರು ಈಗ ತೊಟ್ಟಿಲದ ಮಹೋತ್ಸವವನ್ನ ಜರುಗಿಸಬೇಕು. ಇನ್ನುಳಿದ ಸಮಯ ನಿಮ್ಮದೇ, ನೀವು ಕೊಟ್ಟಾಗ ನಾವು ಸಮಯವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣೋ ಶರಣೋ ಶರಣಾರ್ಥಿಗಳು.